ನಕ್ಸಲರ ಶರಣಾಗತಿಗೆ ಶಾಂತಿಗಾಗಿ ನಾಗರಿಕ ವೇದಿಕೆ ಶರಣಾಗತಿ ಕಮಿಟಿ ನೇತೃತ್ವ ವಹಿಸಲಾಗಿತ್ತು. ಕೆಎಲ್ ಅಶೋಕ್, ಬಿಟಿ ಲಲಿತಾ ನಾಯಕ್, ಎನ್ ವೆಂಕಟೇಶ್, ವೀರ ಸಂಗಯ್ಯ, ಬಂಜಿಗೆರೆ ಜಯಪ್ರಕಾಶ್, ಕೆಪಿ ಶ್ರೀಪಾಲ್, ಸಿರಿಮನೆ ನಾಗರಾಜ್, ನೂರ್ ಶ್ರೀಧರ್ ನೇತೃತ್ವ ವಹಿಸಲಾಗಿತ್ತು. ಎಲ್ಲ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇದೀಗ ಹೈ ಅಲರ್ಟ್ ಆಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಡಿಸಿ ಕಚೇರಿಗೆ ಆಗಮಿಸಬಹುದು. ಆ ನಿಟ್ಟಿನಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳು ನೇತೃತ್ವವನ್ನು ವಹಿಸಿದ್ದು, ಇವರ ಬರುವಿಕೆಯ ಪ್ರತಿಯೊಂದು ವಿಚಾರದ ಬಗ್ಗೆ ಗಮನ ಹರಿಸಿದ್ದು. ಅದರ ಜೊತೆಗೆ ಜಿಲ್ಲಾಡಳಿತ ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯಿಂದ ಹೈ ಅಲರ್ಟ್ ಆಗಲಾಗಿದೆ. ಎಲ್ಲದರ ಮೇಲೆ ಹೆಚ್ಚಿನ ರೀತಿಯಾದಂಥ ನಿಗಾವನ್ನು ಇಡಲಾಗಿದೆ. ಇನ್ನು ಬಂಜಗೆರೆ ಜಯಪ್ರಕಾಶ್, ಕೆಪಿ ಶ್ರೀಪಾಲ್, ಸಿರಿಮನೆ ನಾಗರಾಜ್ ಎಲ್ಲರೂ ಕೂಡ ನೇತೃತ್ವ ವಹಿಸಿದ್ರು. ನಾನೇ ಖುದ್ದು ನಿಂತು ಈ ಆರು ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ. ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಇವತ್ತು ಈಗಾಗಲೇ ಮಧ್ಯಾಹ್ನ 2-3 ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿರುವಂತ ಅವರ ಕುಟುಂಬಸ್ಥರಿದ್ದಾರೆ. 6 ಜನರ ಕುಟುಂಬ ವರ್ಗದವರಿದ್ದಾರೆ. ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆ ಮಾಡಿದ್ದಾರೆ, ನಾವು ಮಾಡಿದೀವಿ. ಅವರೆಲ್ಲರೂ ಕೂಡ ಬರಬೇಕು. ಮತ್ತೆ ಇಲ್ಲಿರುವಂತ ಎಲ್ಲಾ ಸಮಾಜದ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆ ಮುಖ್ಯವಾಹಿನಿ ಬರಬೇಕನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ, ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ಒಂದು ಅಂದ್ರೆ ಜಿಲ್ಲಾ ಕಮಿಟಿ ಅವಶ್ಯಕತೆ ಏನಿತ್ತು? ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ. ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕರೆಗೆ ಹೋಗೊಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. 12 ಗಂಟೆಗೆ ಶರಣಾಗತಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ನಾವು ಕೇಳಿಸ್ಕೊಳ್ತಾ ಇದ್ವಿ ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಬೆಂಗಳೂರಲ್ಲೇ ಶರಣಾಗತಿ ನಡೆಯುತ್ತೆ ಅಂತ. ಏನಾದರೂ ಚೇಂಜಸ್ ಲಾಸ್ಟ್ ಮೂಮೆಂಟಲ್ಲಿ? ಕೊನೆಯ ಹಂತದ ಕ್ಷಣಗಳಲ್ಲಿ ಈಗಾಗಲೇ ಒಂದಿಷ್ಟು ಚೇಂಜಸ್ ಕೂಡ ಅಂದ್ರೆ ಬದಲಾವಣೆ ಆಗಿರುವಂತದ್ದು. ಈಗ ಅಲ್ಲಿ ಪ್ರಮುಖವಾಗಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದಂತಹ ಯಾರು ಶರಣಾಗತಿಯ ಇದನ್ನ ವಹಿಸ್ಕೊಂಡಿದ್ದಂತಹ ನಾಯಕರೇನಿದ್ರು ಅವರ ನೇತೃತ್ವದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ 6 ಜನ ನಕ್ಸಲರು ಆಗಮಿಸಿ ಅಲ್ಲಿ ಶರಣಾಗತಿ ಆಗ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿತ್ತು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಆ ಪಟ್ಟಣದಲ್ಲಿ ಸಾಕಷ್ಟು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ರಾಷ್ಟ್ರೀಯ ಗುಪ್ತಚರ ಇಲಾಖೆ ತಂಡದವರು ಕೂಡ ಬೀಡು ಬಿಟ್ಟಿದ್ರು. ಆದ್ರೆ ಕೊನೆಯ ಕ್ಷಣಗಳಲ್ಲಿ ಈಗ ಬೆಂಗಳೂರಿನಲ್ಲಿ ಅವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಆಗ್ತಾ ಇರುವಂತದ್ದು ಈಗ ಮತ್ತೆ ಬೆಳಕಿಗೆ ಬಂದಿರುವಂತದ್ದು. ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿಗೆ 6 ಜನ ನಕ್ಸಲರು ಕೂಡ ಅಲ್ಲಿಗೆ ಹೋಗಿ ಮುಖ್ಯವಾಹಿನಿಗೆ ತಂದು ಅಲ್ಲಿ ಶರಣಾಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಅಂದ್ರೆ ಯಾವ್ಯಾವ ತರದ ಬೇಡಿಕೆ ಅಂದ್ರೆ ಅವರು ಮುಖ್ಯವಾಹಿನಿಗೆ ಬಂದಂತ ನಂತರದಲ್ಲಿ ಸರ್ಕಾರ ಅವರ ಬೇಡಿಕೆಗಳನ್ನು ಯಾವೆಲ್ಲ ರೀತಿಯಾಗಿ ಈಡೇರಿಸಬೇಕಿತ್ತು. ಜೊತೆಗೆ ಒಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ದು. ಅಂದ್ರೆ ಅವರು ಒಂದೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಒಬ್ರು ಒಂದು ಹೇಳಿಕೆ ಕೊಡ್ತಾರೆ, ಅವರು ಓದುತ್ತಿದ್ದಂತಹ ಶಾಲೆಗೆ ನನಗೆ ಏನು ಪರಿಹಾರ ಕೊಡ್ತಾರೆ ಅದರ ಅರ್ಧದಷ್ಟು ಆ ಶಾಲೆಗೆ ನೀಡ್ತೀನಿ, ಈ ರೀತಿಯಾದಂತಹ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಅವನ್ನೆಲ್ಲವನ್ನು ಕೂಡ ಮನಗಂಡ ಇರುವಂತಹ ಸರ್ಕಾರ ಓಕೆ ಅಂದ್ರೆ ಅಸ್ತು ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟ ತಕ್ಷಣ ಇಲ್ಲಿ ಯಾರ್ಯಾರು ಚಿಕ್ಕಮಗಳೂರು ಜಿಲ್ಲಾಡಳಿತ ಅಲ್ಲಿಗೆ ಅವ್ರನ್ನ ನಕ್ಸಲರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು ಅವರು ಈಗಾಗಲೇ ಆ ಪ್ರಮುಖ ಲೀಡರ್ಗಳಲ್ಲಿ ಅಂದ್ರೆ ಅವರ ಕರೆ ತರಲಿಕ್ಕೆ ಯಾರು ನೇತೃತ್ವವನ್ನು ವಹಿಸಿದ್ರು ಆ ಮುಖ್ಯಸ್ಥರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮಧ್ಯಾಹ್ನ 3 ಗಂಟೆಯ ಒಳಗೆ ಬೆಂಗಳೂರಿಗೆ
ಕೇಂದ್ರ ಕಚೇರಿಗೆ ಕರೆದುಕೊಂಡು ಬಂದು ಅವ್ರನ್ನ ಶರಣಾಗತಿಯನ್ನು ಮಾಡುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ನೀಡಿರುವಂತದ್ದು ನೀತಿ. ಓಕೆ, ಇದು ಅಂದ್ರೆ ಅವ್ರ ಗಮನಕ್ಕೂ ತರಲಾಗಿದೆಯಾ, ನಕ್ಸಲರ ಗಮನಕ್ಕೂ ತರಲಾಗಿದೆ, ಎಲ್ಲರೂ ಬೆಂಗಳೂರಿಗೆ ಹೋಗಿ ಶರಣಾಗತಿ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರ ಸಮ್ಮತಿ ಕೂಡ ಸಿಕ್ಕಿದೆ? ಯಾಕಂದ್ರೆ ಮೊದಲ ಪ್ಲಾನ್ ಪ್ರಕಾರವಾಗಿ ಚಿಕ್ಕಮಗಳೂರು DC ಕಚೇರಿಗೆ ಆಗಮಿಸೋದು, ಅದರಲ್ಲೂ ಕೂಡ ವಿತ್ ವೆಪನ್ ಆಗಬೇಕಾ ಏನು ಗೆತ್ತಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಚರ್ಚೆ ನಡೀತಾ ಇತ್ತು. ಸೊ ಆ ಕಡೆಯಿಂದನೂ ಏನಾದರೂ ಕ್ಲಾರಿಟಿ ಬಂದಿರೋದು ಈ ಥರದ್ದು ಏನಾರು ಆಗಿದೆಯಾ ಪ್ರಕಾಶ್? ಖಂಡಿತವಾಗ್ಲೂ ನೀತಿ. ಯಾಕಂತಂದ್ರೆ ಇದು ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಇರುತ್ತೆ, ಜೊತೆಗೆ ಗುಪ್ತ ಇಂಟೆಲಿಜೆನ್ಸಿ ಅವ್ರಿಗೂ ಮಾಹಿತಿ ಇರುತ್ತೆ. ಯಾಕಂತಂದ್ರೆ ಏಕಾಏಕಿಯಾಗಿ ಈ ತರದ ನಿರ್ಧಾರವನ್ನು ಚಿಕ್ಕಮಗಳೂರಿಗೆ ಬರುತ್ತಿದ್ದಂತಹ 6 ಜನ ನಕ್ಸಲರನ್ನು ಏಕಾಏಕಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಬದಲಾವಣೆ ಮಾಡಿ ಬೆಂಗಳೂರಿನೆಡೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಕಡೆ BT ಲಲಿತಾ ನಾಯಕ್ ಇರ್ಬೋದು, ಜೊತೆಗೆ ಒಂದಿಷ್ಟು ಪ್ರಮುಖ ಲೀಡರ್ಗಳು ಕೂಡ ಅಂದ್ರೆ ನಾಯಕರುಗಳು ಕೂಡ ಅಲ್ಲಿ ಭೇಟಿ ನೀಡಿದ್ರು. ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಕಚೇರಿಗೂ ಕೂಡ ಭೇಟಿ ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ನಮಗೆ ಲಭ್ಯವಾಗಿಲ್ಲ. ಬಟ್ ಅವರು ಹೇಳಿಕೆಯನ್ನು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಮಧ್ಯಾಹ್ನ 3 ಗಂಟೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಮುಖ್ಯವಾಹಿನಿಗೆ ತರ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು ನೀತಿ. ಓಕೆ ಪ್ರಕಾಶ್, ಇನ್ನು ಈಗ ಆಲ್ರೆಡಿ ಬರ್ತಾ ಇದ್ದಂಥ ದೃಶ್ಯಗಳು ಕೂಡ ನಮಗೂ ಸಿಕ್ಕಿತ್ತು. ಎಕ್ಸಾಕ್ಟ್ ಆಗಿ ಅವರು ಎಷ್ಟೊತ್ತಿಗೆ ವೆಹಿಕಲ್ಸ್ ಅನ್ನು ಹತ್ತುತ್ತಾರೆ? ಯಾಕಂದ್ರೆ ಈಗ ಮಾತನಾಡುವಾಗ ಕೇಳಿಸ್ಕೊಳ್ತಾ ಇದ್ವಿ, ಸರ್ಕಾರದ ಕಡೆಯಿಂದಲೂ ಕೂಡ ಗಾಡಿ ವ್ಯವಸ್ಥೆ ಮಾಡಲಾಗಿದೆ, ನಾವು ಮಾಡಿದ್ದೀವಿ, ನಕ್ಸಲರ ಫ್ಯಾಮಿಲಿಯವರು ಕೂಡ ಇದ್ದಾರೆ ಅಂತ. ಸೊ ಅವರು ರೀಚ್ ಆಗೋದು ಎಷ್ಟೊತ್ತಿಗೆ, ಗಾಡಿ ಎಷ್ಟೊತ್ತಿಗೆ ಹತ್ತುತ್ತಾರೆ, ಬೆಂಗಳೂರಿಗೆ ಎಷ್ಟೊತ್ತಿಗೆ ಶಿಫ್ಟ್ ಮಾಡಲಾಗುತ್ತೆ, ಇಲ್ಲಿನ ಪ್ಲಾನ್ಸ್ ಬಗ್ಗೆ ಈ ಕ್ಷಣಕ್ಕೆ ಏನಾದರೂ ಮಾಹಿತಿ ಇದೆಯಾ? 6 ಜನರ ನಕ್ಸಲರ ಕುಟುಂಬ ಏನಿತ್ತು, 6 ಜನರ ನಕ್ಸಲರ ಕುಟುಂಬದ ಒಂದಿಷ್ಟು ಮಂದಿ ಚಿಕ್ಕಮಗಳೂರಿಗೆ ಆಗಮಿಸಿದ್ರು. ಯಾಕಂತಂದ್ರೆ ಅವ್ರನ್ನ ನೋಡ್ಬೇಕು, ಮಾತನಾಡಿಸ್ಬೇಕು ಅನ್ನುವ ಇದನ್ನ ಇಟ್ಕೊಂಡು, ಆ ವಿಚಾರವನ್ನ ಇಟ್ಕೊಂಡು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ರು. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಸರ್ಕಾರ ಯಾವ ರೀತಿ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ಕೂಡ ಒಂದ್ ಕಡೆ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಈ ವಿಚಾರದಲ್ಲಿ ಎಲ್ಲರೂ ಸೇರಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಒಟ್ಟಾರೆ ಅವರ ಹೇಳಿಕೆಯ ಪ್ರಕಾರ ಅಂದ್ರೆ ಅಲ್ಲಿಗೆ ಯಾರು ಬಂದಿರ್ತಾರೆ ಆ ಪ್ರಮುಖ ಲೀಡರ್ಗಳು, ಅಂದ್ರೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ, ಅವ್ರನ್ನ ಮುಖ್ಯವಾಹಿನಿಗೆ ತರ್ಲಿಕ್ಕೆ ಯಾರು ಕಾರಣರಾಗಿರ್ತಾರೆ ಅವರು ಒಂದಿಷ್ಟು ಸರ್ಕಾರಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹೇಳಿರ್ತಾರೆ. ಹಾಗಾಗಿ ಬೆಂಗಳೂರಿಗೆ 3 ಗಂಟೆಗೆ ಹೋಗ್ತೀವಿ, ನಾವು ಕೂಡ ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿ ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಓಕೆ ಫೈನ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊನೆ ಕ್ಷಣದಲ್ಲಿ ಒಂದಷ್ಟು ಪ್ಲಾನ್ಸ್ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಈ 6 ಜನ ನಕ್ಸಲರು ಕೂಡ ಚಿಕ್ಕಮಗಳೂರು DC ಕಚೇರಿಯಲ್ಲಿ ಶರಣಾಗ್ತಾರೆ ಅನ್ನೋದೇ ಇತ್ತು. ಬಟ್ ಸ್ವತಃ CM ಅವರೇ ನನ್ನ ಮುಂದೆಗೆ ಶರಣಾಗಬೇಕು ಅನ್ನೋದನ್ನು ತಿಳಿಸಿರುವಂಥ ಹಿನ್ನೆಲೆಯಲ್ಲಿ ಪ್ಲಾನ್ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 12 ಗಂಟೆಗೆ ಚಿಕ್ಕಮಗಳೂರು DC ಕಚೇರಿಯಲ್ಲಿ ಶರಣಾಗತಿ ಅನ್ನೋದು ಏನಿತ್ತು ಅದು ಮಧ್ಯಾಹ್ನದ ನಂತರ ಬೆಂಗಳೂರಿನಲ್ಲಿ ಶರಣಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ನಕ್ಸಲರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು, ಆ ಬೇಡಿಕೆಗಳ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಈಗ ತಾನೇ ಗೃಹ ಸಚಿವರು ಮಾತಾಡ್ತಾ ಇದ್ರು, ಹೌದು ಒಂದಷ್ಟು ಕೇಸಸ್ಗಳಿದೆ, ಅದನ್ನು ಆಮೇಲೆ ನೋಡೋಣ ಅಂತ. ಒಂದಷ್ಟು ಗೊಂದಲಗಳು ಕೂಡ ಇರೋದು ಹೌದು. ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಶರಣಾಗತಿಗೆ ಸೂಚನೆಯನ್ನು ನೀಡಲಾಗಿರೋದ್ರಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ, ವೆಹಿಕಲ್ಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಅಲ್ಲಿ ಹೊರಟ್ರೆ ಒಂದು ಸಂಜೆ 3:30-4 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರಲಾಗತ್ತೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಎಲ್ಲಿ ಶರಣಾಗ್ತಾರೆ, ಇಲ್ಲಿನ ಪ್ಲಾನ್ಸಿಗೆ ಏನು, ಅದೆಲ್ಲವೂ ಕೂಡ ನೋಡಬೇಕು, ಅಪ್ಡೇಟ್ ಲಭ್ಯವಾಗಬೇಕಾಗಿದೆ ಸದ್ಯಕ್ಕೆ.